ಸೀರಿಯಸ್ಲಿ ಹುಚ್ಚರು ಸಂತೆನೆ. ಬ್ರೋ ಬ್ರೋ ನಿಂತ್ಕೋ ಬ್ರೋ, ನನ್ನ ಹತ್ರ ಕಟ್ಟಿಸ್ಕೊಳಲ್ವಾ ರಾಖಿ ಬ್ರೋ. ನಿನ್ ಲೆವೆಲೇ ಚೇಂಜ್ ಆಗೋಯ್ತು ಬಿಡು. ಎಲ್ಲ ಪ್ಯೂರ್ ಗೋಲ್ಡಾ? ಪೂರ್ಣಿ ಅಲ್ವಾ? ನಿನಗೆ ನಾನು ನೆನಪಿರುತ್ತೆ ಅನ್ಕೊಂಡಿದ್ದೀನಿ. ಯಾಕೆ ಹೀಗೆ ನಿಂತ್ಬಿಟ್ಟೆ? ಮಗಳು ಬಂದಿದ್ ನೋಡಿ ಖುಷಿಯಲ್ಲಿ ಮಾತೇ ಬರ್ತಿಲ್ಲ ಅಲ್ವಾ? ಹೋಗ್ಲಿ, ಎಲ್ರಿಗೂ ನಾನು ಪರಿಚಯ ಮಾಡ್ಕೊಡಲ್ವಾ? ಸಂಧ್ಯಾ ಬಾ ಕೂತ್ಕೋ. ಪಾಪಮ್ಮ ಹಬ್ಬದ ದಿನ ಅಷ್ಟೆಲ್ಲ ಮಾತಾಡಿದ್ಲಲ್ಲ, ಈಗ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಯಪ್ಪ 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 ಯಪ್ಪ, ದೊಡ್ಡ ಮನೆ, ಇಷ್ಟು ದೊಡ್ಡ ಮನೆಗೆ, ಇಷ್ಟು ದೊಡ್ಡ ಮನೆತನಕ್ಕೆ ನಮ್ಮ ಬೀಗರು ಸೊಸೆಯಾಗಿ ಬಂದಿದಾರ. ನಮಸ್ಕಾರ, ನನ್ನ ಹೆಸರು ಜಗನ್ನಾಥ ಅಂತ. ಜಗ್ಗು ಅಲ್ಲ, ದೊಡ್ಡ ಜುಗ್ಗ. ಹೊಸ ಮುದ್ದು ಏನಾರ ಅಂದ್ಯಾ? ಇಲ್ವಲ್ಲ. ತಗೊಳ್ಳಿ, ನಾನು ಬಿಸ್ನೆಸ್ ಮ್ಯಾನೆ. ಓ, ಆದ್ರೆ ನಿಮ್ಮಷ್ಟು ದೊಡ್ಡ ಬಿಸ್ನೆಸ್ ಅಲ್ಲ, ಏನೋ ತಕ್ಕ ಮಟ್ಟಿಗೆ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ತಗೊಳ್ಳಿ. ಮಹಾಲಕ್ಷ್ಮಿ ತರ ಇದ್ದೀರಲ್ಲ ಬೀಗ್ರೆ. ಇಂಥ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಮಹಾಲಕ್ಷ್ಮಿ ತರಾನೇ ಇರಬೇಕು ಬಿಡಿ. ಎಂಥ ಸಂಸ್ಕಾರ. ಜರ್ಕೋ ಸೊಸೆ ಮುದ್ದು. What is going on here, Chikama?
ಬೀಗ್ರೆ, ಈಗಿನ ಕಾಲದ ಮಕ್ಕಳಿಗೆ ಈ ಎರೆಹುಳದ ಮೇಲೆ ಅದೇ ಅಲ್ಲ ದತ್ತಣ್ಣ, ಬೆಳಗ್ಗೆ ಇಂಥ ತಿಂಡಿ ಅಂತಂದ್ರೆ ಅದೇ ತಿನ್ನುತ್ತವೋ. ತಾತ, ನಂಗೊಬ್ರು ಫ್ರೆಂಡ್ ಇದ್ರು. ಅವ್ರಿಗೆ ಮ್ಯಾಗಿ ಜೊತೆ ಬಿಸಿಯಾಗಿ ಹೊಗೆ ಆಡೋ ಕಾಫಿ ತಾನೇ ನೀನು ಹುಡುಕ್ತಾನೇ ಇದ್ದೀನಿ. ಸಿಗ್ಬಾರ್ದು ಅಂತ ಮಿಸ್ ಆದವರು ಅಷ್ಟು ಈಸಿಯಾಗಿ ಸಿಗ್ತಾರ ಅಪ್ಪ? ನಿನ್ನೆ ರಾತ್ರಿನೇ ಸಿಕ್ಕಿದ್ರು ಅಂತ ಸುದ್ದಿ ಬಂತು. ನಿಮ್ಮ ಹುಡುಕಾಟ ಎಲ್ಲ ಮುಗಿದಿದ್ರೆ ಉಪ್ಪಿಟ್ಟಿಗೆ ಸ್ವಲ್ಪ ಮೊಸರು ಹಾಕ್ತೀರಾ? ರಾತ್ರಿನೇ ಎಲ್ಲ ಸರಿ ಹೋಯ್ತು ಅಂತಂದ್ರೆ ಮತ್ತೆ ಮುಖ ತಿರುಗಿಸ್ಕೊಂಡೇ ಇದ್ದಾರಲ್ಲ. ದತ್ತಣ್ಣ, ಶುಭಮ್ ಅನ್ಕೊಂಡ್ರೆ ಇದು ನಾನೊಂದು ತೀರ ನೀನೊಂದು ತೀರ ಆ ಥರ ಆಗ್ತಿದೆಯಲ್ಲ. ಬೀಗ್ರೆ, ಎಲ್ಲೋ ಏನೋ ಎಡವಟ್ಟಾಗಿದೆ. ಮಿಸ್ ಆಗಿರೋ ಸೋಗಲಾಡಿ ಫ್ರೆಂಡನ್ನು ಹುಡ್ಕೋದಕ್ಕೆ ಆದಷ್ಟು ಬೇಗ ನಾವೇ ಏನಾದ್ರು ಮಾಡಬೇಕು. ಈ ದತ್ತ ಇರೋವರೆಗೂ ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ತಿಂಡಿ ತಿಂದರೆ ನಾವು ಆ ನಂಜುಂಡನ ಮನೆ ಪಂಚಾಯತಿಗೆ ಹೋಗೋಣ. ಅಮ್ಮ, ನಿಮ್ಮ ಮಗಳು ಮೊದಲನೇ ಸರಿ ಮನೆಗೆ ಬಂದಿದ್ದಾಳೆ. ರಾಖಿ ಹಬ್ಬ ಬೇರೆ. ಬರೀ ಕೈಯಲ್ಲಿ ಕಳ್ಸೋದು ಬೇಡ, ಏನಾದರೂ ಕೊಟ್ಟು ಕಳ್ಸಣ್ವಾ. ಯಾಕಮ್ಮ, ಸಂಧ್ಯಾ ಬಂದಿದ್ದು ನಿಮಗೆ? ಪೂರ್ಣಿ, ಸಂಧ್ಯನ ಬಗ್ಗೆ ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವಳು ನನ್ನ ಮಗಳು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಏನು ಮಾಡಿದ್ರು ನಾನು ಸುಮ್ಮನಿದ್ರೆ ತಪ್ಪಾಗತ್ತೆ. ಅದು ಅಲ್ಲದೆ ಅವಳು ಇಲ್ಲಿಗೆ ಬಂದಿರೋ ಸಮಯ, ಉದ್ದೇಶ ಎರಡೂ ಸರಿ ಇಲ್ಲ. ಅದೇನೇ ಇರ್ಬೋದು ಅಮ್ಮ, ಆದರೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದಾಳಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಪೂರ್ಣಿ, ಮೊದಲೇ ಈ ಮನೇಲೆಲ್ಲ ಆಗಿರೋ ಸಮಸ್ಯೆ ಸಾಕು. ಹಾಗೆಲ್ಲ ಏನೂ ಆಗಲ್ಲ ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ, ಸಂಧ್ಯಾ ಕಾಯ್ತಿರ್ತಾಳೆ. ಅಮ್ಮ ಬನ್ನಿ ಬನ್ನಿ. ನೋಡಿ, ನನ್ನ ಸೊಸೆ ಮುದ್ದು ತುಂಬ ಒಳ್ಳೆಯವಳು. ಆದರೆ ಅದೃಷ್ಟನೇ ಚೆನ್ನಾಗಿಲ್ಲ. ಏನೋ ಮಾಡಬೇಕು ಅಂತ ಹೋಗ್ತಾಳೆ, ಕೈ ಸುಟ್ಕೊಳ್ತಾಳೆ. ಇವಳು ನಿಮ್ಮ ಕುಟುಂಬದೊಳೆ ಅಂದಮೇಲೆ ಇವಳಿಗೆ ಸಹಾಯ ಮಾಡದೇ ಇರ್ತೀರಾ? ಇವಳಿಗೆ ಸಹಾಯ ಮಾಡೋದು ಇನ್ಮೇಲೆ ನಿಮ್ಮ ಕರ್ತವ್ಯ ಅಲ್ವೇ? ಮೊದಲು ಇಲ್ಲಿಂದ ಹೊರಡ್ತೀರಾ?
ಇದೇನು ಬೀಗ್ರೆ, ನಾವು ಬಂದಿದ್ದು ನೋಡಿ ನೀವು ಖುಷಿಯಿಂದ ತೇಲಾಡ್ತಾ ನಮಗೆ ಸತ್ಕಾರ ಮಾಡ್ತೀರಾ ಅನ್ಕೊಂಡ್ರೆ ಸತ್ಕಾರ ಶುರು ಆಗಕ್ಕೆ ಮುಂಚೆನೆ ಬೀಳ್ಕೊಡ್ಗೆ ಅಂತಿದ್ದೀರಲ್ಲ. ದಯವಿಟ್ಟು ಹೊರಡಿ. ತಗಳಪ್ಪ, ತಮಾಷೆ ಸಖತ್ತಾಗಿದೆ. ಮಗಳು ಮೊದಲನೇ ಸಲ ಮನೆಗೆ ಬಂದಿದ್ದಾಳೆ. ಮನೆ ಎಲ್ಲ ತೋರಿಸ್ತೀರಾ ಅನ್ಕೊಂಡ್ರೆ ಎದ್ದೋಗಿ ಅಂತಿದ್ದೀರಲ್ಲ ಬೀಗ್ರೆ. ಅದೇನೆ, ಈ ಮನೆ ನೋಡಕ್ಕೆ ಮೋಸ್ಟ್ಲಿ ಅರ್ಧ ದಿನನೇ ಬೇಕು ಅನ್ಸುತ್ತೆ ಅಲ್ವಾ ಮಾವ? ಹೌದೌದೌದು, ಬೇಕಾಗುತ್ತೆ. ಅಮ್ಮ, ನನ್ಗೇನು ಅರ್ಜೆಂಟ್ ಇಲ್ಲ, ನಿಧಾನವಾಗೆ ತೋರಿಸು. ಸಂಧ್ಯಾ, ಇಲ್ಲೇನು ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮಾತು ಬೆಳೆದು ಇನ್ನೇನಾದ್ರೂ ಆಗೋದಕ್ಕೆ ಮುಂಚೆ ದಯವಿಟ್ಟು ಇಲ್ಲಿಂದ ಹೊರಡು. ಅಯ್ಯೋ ದೇವ್ರೆ, ನೀನ್ ಈ ಮನೆಗೆ ಯಾಕೆ ಬಂದಿದ್ಯಾ ಅಂತ ನನಗೆ ಗೊತ್ತಿದೆ ಸಂಧ್ಯಾ. ಮೊದ್ಲು ಇಲ್ಲಿಂದ ಹೊರಡು. ದಯವಿಟ್ಟು ನೀವು ಅಷ್ಟೇ. ಒಳ್ಳೆ ಅಮ್ಮ, ದೊಡ್ಡ ಮನೆಗೆ ಮದುವೆ ಆಗಿ ಬಂದಿದ್ದೀನಿ ಅಂತ ಆಗ್ಲೂ ಲೆವೆಲ್ ಮೇಂಟೈನ್ ಮಾಡ್ತಿದ್ಯಾ? ಒಳ್ಳೇದು. ಸಂಧ್ಯಾ, ಆಯ್ತಾಯ್ತು, ಈಗೇನು ಹೋಗ್ಬೇಕು ತಾನೆ, ಹೊರಡ್ತೀನಿ. ಬನ್ನಿ ಮಾವ. ಅಣ್ಣ, ಹೋಗಿ ಬರ್ತೀನಿ. ಚಿಕ್ಕಮ್ಮ, ಬರ್ತೀನಿ. ಅಮ್ಮ, ಬರ್ಲಾ? ಅದ್ಕೆಮ್ಮ, ಬಾಯ್. ಅಮ್ಮ, ಈ ಬಂದು ಹಾಗೆ ಹೋಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನೆಕ್ಸ್ಟ್ ಸತಿ ಬಂದಾಗ ಒಂದಿನ, ಒಂದು ವಾರ ಇಲ್ಲೇ ಇದ್ದು ಹೋಗ್ತೀನಿ. ಬರ್ಲಾ? ಹೋಗಿ ಬರ್ತೀನಿ. ನಂಬರು ಇದರಲ್ಲೇ ಇದೆ. ಹೋಗಿ ಬರ್ತೀನಿ ಬೀಗ್ರೆ. ಬರ್ತೀನಮ್ಮ. ಆಗೋಲ್ಲ ದತ್ತಣ್ಣ, ಭಾಳ ಸುಸ್ತಾಗೋಯ್ತು. ನಾನು ಹೇಳಿದೆ ನಿಮ್ಗೆ ಆಟೋಲ್ಲಿ ಹೋಗೋಣ ಅಂತ, ನೀವು ಕೇಳಲಿಲ್ಲ. ಮತ್ತೆ ಬೆಳಿಗ್ಗೆ ವಾಕಿಂಗ್ಗೆ ಅಂತ ನಾನು ಜೊತೇಲಿ ಬರ್ತೀನಿ. ಒಂದಲ್ಲ ಒಂದು ನೆಪ ಹೇಳ್ಕೊಂಡು ಅಲ್ಲಿರೋ ಬೆಂಚ್ ಮೇಲೆ ಕೂತು ಬಿಡ್ತೀನಿ. ಅದಕ್ಕೆ ನಿಮ್ಮನ್ನ ನಡೆಸೋ ಅವಕಾಶ ಸಿಕ್ಕಿದಾಗಲೆಲ್ಲ ನಡೆಸ್ಕೊಂಡೇ ಕರ್ಕೊಂಡು ಬರೋದು. ಆಗೋಲ್ಲ, ಮಂಡಿ ನೋವು. ಆಗೋಲ್ಲ ಅಂದರೆ ಆಗೋದಿಲ್ಲಪ್ಪ, ಆಗಿಸ್ಕೋಬೇಕು. ನೀವು ವಾಕ್ ಮಾಡ್ತಾ ಬನ್ನಿ, ನಿಮ್ಮ ಮಂಡಿ ನೋವು ಮಾಯ, ಈ ಹೊಟ್ಟೆನೂ ಮಾಯ. ಓ, ನೀವಾ? ಯಾಕಪ್ಪ, ಇನ್ಯಾರು ಅನ್ಕೊಂಡೆ? ಏನಿಲ್ಲ ಬಿಡಿ. ದಂಡ್ಪಿಂಡ, ಯಾಕೆ ಒಂಥರ ಇದೆಯಾ? ಯಾರಾದರೂ ಮನೆಗೆ ಬರ್ತೀನಿ ಅಂದಿದ್ರಾ? ಇವತ್ತು ರಕ್ಷಾಬಂಧನ ಅಲ್ವಾ ತಾತ? ಸಂಧ್ಯಾ ಚೆನ್ನಾಗಿದೆ ಕಣೋ. ರಕ್ಷೆ ಕಟ್ಟೋದು ಯಾತಕ್ಕೆ ಹೇಳು? ಅಣ್ಣನಾಗಿ ತಂಗಿಗೆ ಯಾವಾಗಲೂ ರಕ್ಷಣೆ ಕೊಡ್ತೀನಿ ಅಂತ ಹೇಳೋದಕ್ಕೆ. ಆದರೆ ನಮ್ಮನೇಲಿ ನಿನ್ನ ತಂಗಿಯಿಂದ ನಮಗೆ ರಕ್ಷಣೆ ಸಿಕ್ಕಿದ್ರೆ ಸಾಕಾಗಿದೆಪ್ಪ. ಅವಳು ಇಲ್ಲಿಗೆ ಬಂದು ಏನೋ ಕದ್ದು ಇನ್ನೇನೋ ಮಾಡೋದಕ್ಕಿಂತ ಅವಳು ಬರದೇ ಇರೋದೇ ಒಳ್ಳೆಯದು. ಆದರೂ ತಾತ, ಎಷ್ಟೇ ಆದರೂ ತಂಗಿ ಅಲ್ವಾ? ಇಷ್ಟು ವರ್ಷ ಮನೆಯಿಂದ ಜಗಳ ಮಾಡ್ಕೊಂಡು ಹೋದ್ರೂ ಹೊರಗಡೆ ಸಿಕ್ಕಾದ್ರೂ ರಾಖಿ ಕಟ್ತಾ ಇದ್ಲು. ಈ ಸರಿ ಬರೋದಿರಲಿ, ಫೋನ್ ಕೂಡ ಮಾಡಿಲ್ಲ. ಅಲ್ವೋ, ಆವತ್ತು ಹಬ್ಬದ ದಿವಸ ಇಲ್ಲಿಗೆ ಬಂದು ಗಲಾಟೆ ಮಾಡಿದಾಗ ಶೇಷು ಅವಳನ್ನು ಬೈದು ಕಳಿಸ್ಲಿಲ್ವಾ? ಅದಕ್ಕೆ ಅವಳು ಕೋಪ ಬಂದಿರಬೇಕು. ಫೋನ್ ಮಾಡಿರಲ್ಲ. ಅವಳು ಫೋನ್ ಮಾಡದೇ ಇರೋದ್ರಿಂದ ನೀನೇನು ಕಳ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೋಬೇಡ. ಬೆಳಗ್ಗೆ ಅರ್ಜೆಂಟಾಗಿ ಹೊರಟ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಆಫೀಸ್ ಇಲ್ವಾ? ಈ ನಡುವೆ ಮನೇಲಿ ಕೆಲಸ ಮಾಡೋದು ಕೂಡ ನಾನು ನೋಡಿಲ್ಲ.
ಇವಾಗ ಸ್ವಲ್ಪ ಕೆಲಸ ಕಡಿಮೆ ಆಯ್ತಾ? ಹೊಸ ಬಾಣ ಹೂಡೋಣ. ಈ ಭಾವ ಏನು ಮಾಡಕ್ಕೆ ಹೋಗಿ ಏನು ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಎಂತೆಂಥ ಜನರು ನಮ್ಮನೆಗೆ ಬರ್ತಿದ್ದಾರೆ, ಇಂಥ ಲೋ ಕ್ಲಾಸ್ ಪೀಪಲ್. ಛೇ, ಕ್ಷಮಿಸಿ, ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಬರ್ತಾರೆ ಅಂತ ಗೊತ್ತಿದ್ದಿದ್ರೆ ಹೇಗೋ ತಡಿತಾ ಇದ್ದೆ. ಶಟ್ ಅಪ್! ನಾಟಕ ಆಡಬೇಡಿ. ಒಂದು ಮಾತು ನೆನ್ಪಿಟ್ಕೊಡಿ, ಯಾರ್ಯಾರೋ ಮನೆಗೆ ಬರೋದಕ್ಕೆ, ಮನ್ಸಿಗೆ ಬಂದಂಗೆ ಬಿಹೇವ್ ಮಾಡೋದಕ್ಕೆ ಈ ಮನೆ ಒಂದು ಧರ್ಮಛತ್ರ ಅಲ್ಲ. ಇನ್ನೊಂದು ಸಲ ಇಂಥದ್ದೇನಾದ್ರೂ ಆದ್ರೆ ನಾನು ಸುಮ್ಮನಿರಲ್ಲ. ಹ್ಯಾಪಿ ರಕ್ಷಾ ಬಂಧನ್ ಅಣ್ಣ. ಹಾಗೆಲ್ಲ ಹೇಳ್ಬೇಡ ಅಬ್ಬಿ. ನನ್ಗಿರೋ ಒಬ್ಬನೇ ಒಬ್ಬ ತಮ್ಮ ಅಂದ್ರೆ ನೀನೇ ಕಣೋ. ಇನ್ನೂ ಆ ಫ್ಯಾಮಿಲಿ ಅವರಿಂದ ಏನೇನು ನೋಡಬೇಕು. ಪಾಪಮ್ಮ, ಒಂದು ಸ್ಟ್ರಾಂಗ್ ಕಾಫಿ. ನಾನು ಪಾಪಮ್ಮಂಗೆ ತಾನೇ ಕಾಫಿ ತರಕ್ಕೆ ಹೇಳಿದ್ದು, ನಿಮ್ಮ ಹತ್ರ ಹೇಳಿದ್ನಾ? ಪಾಪಮ್ಮ ಅಡುಗೆ ಮನೇಲಿ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನೇ ತಗೊಂಬಂದೆ. ತಗೋ, ಸ್ಟ್ರಾಂಗಾಗಿ ಮಾಡಿದ್ದೀನಿ.